ಎಂಗೇಜ್ಮೆಂಟ್ ಆದಮೇಲೆ ನನಗೊಂದು ಆಸೆ ಇತ್ತು ಸರ್. ಏನಂದರೆ ಎಷ್ಟೋ ನನ್ನ ಫ್ಯಾಮಿಲಿ ವ್ಲಾಗ್ಸ್ ಆಗಿರ್ಬೋದು, ಸುಮಾರು ಕಡೆ ನಾನು ಹೋಗ್ಬೇಕಾದ್ರೆ ಎಲ್ಲ ಕಡೆ ಬಿಟ್ಟು ಹೋಗ್ತಿದ್ದೆ. ಬಿಕಾಸ್ ಆವಾಗಿನ್ನ ನಾನು ಜನಗಳಿಗೆ ತೋರಿಸಿರಲಿಲ್ಲ. ಬಿಕಾಸ್ ಸರ್ ಈ ನಜರು ಕಣ್ ದೃಷ್ಟಿ ಅನ್ನೋದು ಸಿಕ್ಕಾಪಟ್ಟೆ ನಿಜ ಸರ್. ಸೊ ನನಗೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಕನ್ಫರ್ಮ್ ಆಗೋಕ್ಕಿಂತ ಮುಂಚೆ ಅಥವಾ ಎಂಗೇಜ್ಮೆಂಟ್ ಆಗೋಕ್ಕಿಂತ ಮುಂಚೆ ಹೇಳ್ಕೊಳ್ಳೋದಕ್ಕೆ ಅಥವಾ ತೋರಿಸ್ಪಡಿಕೆ ನನಗೆ ಇಷ್ಟ ಇಲ್ಲ. ಬೇರೆಯವ್ರ ಬಗ್ಗೆ ನಾನು ಹೇಳಲ್ಲ, ನನಗೆ ಪರ್ಸ್ನಲಿ ಇಷ್ಟ ಇಲ್ಲ. ಸೊ ನನಗೆ ಭಯ ಅದೆಲ್ಲೂ ಒಂದು ಚೂರು ಆ ಕಡೆ ಈ ಕಡೆ ಆಯಿತು ಅಂತ ಅಂದಾಗ ಮತ್ತೆ ಅದು ಕಣ್ಣು ಬಿದ್ದುಬಿಡುತ್ತೋ ಅನ್ನೋ ಭಯದಲ್ಲಿ ನಾನು ಎಂಗೇಜ್ಮೆಂಟ್ಗೆ ಕಾಯ್ತಾ ಇದ್ದೆ. ಯಾವಾಗ ಒಂದು ಎಂಗೇಜ್ಮೆಂಟ್ ಒಂದು ಬಿಗ್ ರಿಲೀಫ್ ಅಂತಲ್ಲ, ಒಂದು ಭಾರ ಅನ್ಸುತ್ತಲ್ಲ, ಎಂಗೇಜ್ಮೆಂಟ್ ಆಗಿದ ತಕ್ಷಣ ನಾನು ನನ್ನ ಹುಡುಗಿನ ಜನಗಳಿಗೆ ತೋರಿಸ್ಬೇಕು. ಬಿಕಾಸ್ ಜನರಿಂದ ನಾವಲ್ಲ ಸರ್. ಸೊ ನಾನು ಹಂಗೆ ಜನಗಳಿಗೆ ತೋರಿಸ್ಬೇಕು ಅಂತ ತಕ್ಷಣ ಒಂದು ದೊಡ್ಡ ಭಾರನ ಇಳಿಸ್ದಂಗೆ ಆಯಿತು. ಇಲ್ಲಿವರೆಗೂ ಒಂದು ಭಾರ, ಎಲ್ಲೇ ಒಂದು ಫ್ಯಾಮಿಲಿ ಫಂಕ್ಷನ್ಗೆ ಹೋಗಲಿ, ಎಲ್ಲೇ ಒಂದು ಫ್ರೆಂಡ್ಸ್ ಜೊತೆ ಹೋಗಲಿ, ಎಲ್ಲೇ ಒಂದು ಫ್ಯಾಮಿಲಿ ಜೊತೆ ಹೋದ್ರೂ ಇವಳನ್ನ ಅವಾಯ್ಡ್ ಮಾಡ್ತಿದ್ದೆ. ಆ್ಯಂಡ್ ಎಲ್ಲ ವಿಡಿಯೋ ತೆಗಿತಿದ್ದೆ ಇವಳು, ನಾನು ಎಲ್ಲ ವ್ಲಾಗ್ಸ್ನ ತೆಗಿತಿದ್ದಿದ್ದೆ ಇವಳು. ಎಂಗೇಜ್ಮೆಂಟ್ ಮುಂಚೆ ಎಲ್ಲ ವ್ಲಾಗ್ಸ್ ತೆಗಿತಿದ್ದಿದ್ದು ಇವಳು. ಈಗ ತೆಗಿವಳು ಇನ್ನೇನೋ ಒಂದು ಪಾಸಿಂಗ್ ಶಾಟಲ್ಲಿ ಅವಳು ಹೋಗಿ ಹೌಚ್ಕೋಬೇಕಾಗಿತ್ತು. ಬಿಕಾಸ್ ನಾನು ಇವಳನ್ನ ತುಂಬ ಚೆನ್ನಾಗಿ ರಿವೀಲ್ ಮಾಡಬೇಕು ಅಂತ ನನ್ನ ಆಸೆ ಇತ್ತು. ಇವಳು ನನ್ನ ಹುಡುಗಿ ಏನಂದ್ರೆ ನಾನು ಡಿಫ್ರೆಂಟಾಗಿ ರಿವೀಲ್ ಮಾಡಬೇಕು ಅಂತ ಆಸೆ ಇತ್ತು. ಸೊ ಅದಕ್ಕೆ ಹಿಂಗೆ ಪ್ಲ್ಯಾನ್ ಮಾಡಿಕೊಂಡು ಮಾಡಿದೆ. ಸೊ ಇವಾಗ ಒಂದು ಭಾರ ಕಡಿಮೆ ಆಯಿತು. ಎಂಗೇಜ್ಮೆಂಟ್ ಆದಮೇಲೆ ಏನೂ ಬದಲಾಗಲಿಲ್ಲ ಸರ್. ಯಾಕಂದರೆ ನಾನು ಅವಳನ್ನ ಇಷ್ಟು ವರ್ಷ ಪ್ರೀತಿಸಬೇಕಾದ್ರೂ ನಮ್ಮಲ್ಲಿ ಅವಳಲ್ಲಿ ಯಾವುದೇ ರೀತಿ ಬದಲಾವಣೆ ಆಗಲಿಲ್ಲ. ಎಂಗೇಜ್ಮೆಂಟ್ ಆದಮೇಲೂ ಆಗಲ್ಲ, ಮದುವೆ ಆದಮೇಲೂ ಆಗಲ್ಲ, ಹಿಂಗೆ ಇರ್ತೀವಿ.